ಎಷ್ಟು ತೊಲೆದು ಎಷ್ಟು ಗ್ರಾಮು ಕೆ ಜಿ ಹಾಂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಹವ್ಯಕರ ಅತ್ಯಂತ ಮಹತ್ವವಾದ ಸ್ವೀಟು, ಅತ್ಯಂತ ಫೇಮಸ್ಸು ಸ್ವೀಟಿನಲ್ಲೇ ಮಹಾರಾಜ ಸ್ವೀಟ್ ಅಂತ ಹೇಳ್ತಾರೆ. ಅಂದರೆ ಇದ್ರ ಮುಂದೆ ಯಾವ ಸ್ವೀಟು ಇಲ್ಲ, ಅತ್ಯಂತ ರಿಚ್ ಸ್ವೀಟು ಅಂತಲೂ ಹೇಳ್ಬೋದು. ಯಾವುದೇ ಫುಡ್ ಕಲರ್ ಬಳಸದೆ ಒರಿಜಿನಲ್ ಕೇಸರಿಂದ ಮಾಡಿ ಕೇಸರಿ ಬಾತ್. ನಮ್ಮ ಕಡೆ ಅಂದರೆ ಹವ್ಯಕರ ಮನೆಯಲ್ಲಿ ಯಾವುದೇ ಒಂದು ಸಣ್ಣ ದೊಡ್ಡ ಯಾವುದೇ ಒಂದು ವಿಶೇಷ, ಯಾವುದೇ ಒಂದು ಫಂಕ್ಷನ್ ಆದರೂ ಈ ಕೇಸರಿ ಬಾತ್ ಇಲ್ಲ ಅಂದರೆ ಅದೇನೋ ಒಂದು ಮಿಸ್ಸಿಂಗು ಅಂತ ಹೇಳ್ಬೋದು. ಅಂದರೆ ಯಾವ ಸ್ವೀಟೇ ಮಾಡಿ, ನೀವು ಹೋಳಿಗೆ ಮಾಡಿ, ಬುಂದಿ ಲಾಡು ಮಾಡಿ, ಅಥವಾ ಇನ್ಯಾವುದೇ ಲಾಡು, ಕಜ್ಜಾಯ, ಕಡುಬುಗಳು ಯಾವುದೇ ಮಾಡಿ, ಕೇಸರಿ ಮಾಡಿಲ್ಲ ಅಂದರೆ ಅದು ಏನೋ ಜಿಲೇಬಿ ಮಾಡಿ, ಯಾವುದು ಬೇಕಾದರೂ ಮಾಡಿ, ಕೇಸರಿ ಇಲ್ಲ ಅಂದರೆ ಅಯ್ಯೋ ಕೇಸರಿ ಮಾಡಿಲ್ಲ ಅಂತ ಹಿಂಗಾಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೋಸ್ಕರ ಇವತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಕೇಸರಿ ಬಾತನ್ನು ತಂದಿದ್ದೀನಿ. ಅಂದರೆ ಇದು ಸುಮಾರು 250 ಜನರಿಗೆ ಮಾಡುವಂಥದ್ದು. ಯಾಕೆಂತಂದರೆ ನಮ್ಮಲ್ಲಿ ದೊಡ್ಡ ಒಂದು ಫಂಕ್ಷನ್ ಇತ್ತು, 200 ಜನರು ಗೆಸ್ಟ್ಗೆ ಮಾಡಿದ್ದಾರೆ. ಆದರೆ ನಾವು 50 ಜನರಿಗೆ ಎಕ್ಸ್ಟ್ರಾ ಯಾಕೆ ಮಾಡಿಸ್ತೀವಿ ಅಂದರೆ, ಹೋಗೋವರಿಗೆಲ್ಲ ಸ್ವಲ್ಪ ಕೊಟ್ಟು ಕಳಿಸ್ಲಿಕ್ಕೂ ನಮ್ಮ ಕಡೆ ಎಲ್ಲ ನಾವು ಕೊಟ್ಟು ಕಳಿಸ್ತೀವಿ ಒಂದು ಪ್ಯಾಕೆಟಲ್ಲಿ ಹಾಕಿ. ಅದು ಅಲ್ಲದೆ ನಮ್ಮಲ್ಲಿ ರಾತ್ರಿ ಎಲ್ಲ ಇನ್ನೂ ಗೆಸ್ಟ್ ಇರ್ತಾರೆ, ನಮ್ಮ ಮನೆಯವರೆಲ್ಲ ಸೇರಿ ಊಟ ಮಾಡಲಿಕ್ಕೆ ಅಂತ ಒಂದು 50ರಿಂದ 60 ಜನರದ್ದು ಎಕ್ಸ್ಟ್ರಾ ಮಾಡಿಸ್ತೀವಿ ನಾವು. ಯಾವುದೇ ಸ್ವೀಟ್ ಇರಲಿ ನಮ್ಮಲ್ಲಿ, ಹೋಳಿಗೆ ಆಗಲಿ, ಜಿಲೇಬಿ ಆಗಲಿ, ಕೇಸರಿ ಬಾತ್ ಆಗಲಿ, ಬುಂದಿ ಲಾಡಾಗಲಿ, ಯಾವುದೇ ಒಂದು ಹಿಂಗೆ ಸ್ವೀಟ್ ಯಾವುದೇ ಇದ್ದರೂ ಸಹ ಒಂದು 50-60 ಜನರದ್ದು ಎಕ್ಸ್ಟ್ರಾ ಮಾಡಿಸ್ತೀವಿ. ಅಡುಗೆ ಮಾತ್ರ ಹಾಗೆ ಮಾಡಲ್ಲ. ಈಗ 200 ಜನ ಬರ್ತಾರೆ ಅಂದರೆ 200 ಜನರಿಗೆ ಅಡುಗೆಗೆ ಹೇಳಿರೋದು. ಹತ್ತಿರದ ನೆಂಟರಿ ಎಲ್ಲ ಕೊಡಬೇಕಾಗುತ್ತೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಸ್ವೀಟನ್ನೆಲ್ಲ ಜಾಸ್ತಿ ಮಾಡಿಸೋದು. ಅಡುಗೆ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಸ್ವೀಟ್ ಮಾತ್ರ ಜಾಸ್ತಿ ಮಾಡಿಸೋದಕ್ಕೆ ಅಂತ ನಮ್ಮಲ್ಲಿ ಬೇರೆದು ಇನ್ನೊಂದು ಸ್ವೀಟ್ ಮಾಡಿರ್ತೀವಿ. ಆದರೂ ಸಹ ಇದು ಅತ್ಯಂತ ಹತ್ತಿರದವರಿಗೆಲ್ಲ ಬೇರೆ ಸ್ವೀಟ್ ಕೊಡೋದು ಅಲ್ಲದೆ ಮತ್ತು ಈ ಕೇಸರಿ ಬಾತನ್ನು ಕೊಡಲೇಬೇಕಾಗುತ್ತೆ. ಕೇಸರಿ ಆಗಲಿ, ಹೋಳಿಗೆ ಆಗಲಿ, ಯಾವುದೇ ಒಂದಾದರೂ ಅಷ್ಟೇ. ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ನಿಮಗೆ ಈ ವಿಡಿಯೋನ ತಂದಿದ್ದೀನಿ. ಆಮೇಲೆ ಇನ್ನೊಂದು ದಿನ ಯಾವಾಗಾದರೂ ಕಡಿಮೆ ಕ್ವಾಂಟಿಟಿ ವಿಡಿಯೋನು ನಿಮಗೆ ತೋರಿಸ್ತೀನಿ. ಆದರೆ ಈ ಸದ್ಯಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದು ಹೇಗೆ ಕೇಸರಿ ಬಾತು, ನಮ್ಮ ಕಡೆಯ ಒಂದು ಅತ್ಯಂತ ಒಂದು ಸ್ವೀಟು, ತುಂಬ ಫೇಮಸ್ ಆಗಿರುವ ಕೇಸರಿ ಬಾತ್, ಅನ್ನದ ಕೇಸರಿ ಬಾತ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇವರು ಅಡುಗೆಯವರ ಕಡೆಯೇ ನಾನು ಮಾತಾಡ್ಸಿದ್ದೀನಿ. ನನಗೆ ಮಧ್ಯದಲ್ಲಿ ಆಮೇಲೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ, ನನಗೆ ಅಲ್ಲಿ ಕರಿತಾ ಇದ್ದರು. ಕೇಸರಿಗೆ ಅಂತ ಒಂದು ಅಕ್ಕಿ ಇರುತ್ತೆ, ಅದು ಎಲ್ಲ ಅಕ್ಕಿನೂ ಬರಲ್ಲ, ಅಂದರೆ ಚೆನ್ನಾಗಾಗಲ್ಲ. ಮಾಡಬಹುದು, ಮಾಡಬಾರ್ದು ಅಂತಲ್ಲ, ಆದರೆ ಒಂದು ಸಣ್ಣ ಅಕ್ಕಿ ಅಂತ ಒಂದು ಸಿಗುತ್ತೆ, ತುಂಬಾ ಅದು ಒಳ್ಳೆ ಸ್ಮೆಲ್ ಇರುವಂಥ ಅಕ್ಕಿ, ಅದರಿಂದ ಕೇಸರಿ ಮಾಡ್ತಾರೆ. ಸೊ ಅದು ಇದೆಲ್ಲ ಮಾಡಿದ್ದು ನನಗೆ ತೋರಿಸ್ಲಿಕ್ಕಾಗಿಲ್ಲ, ಅನ್ನ ಮಾಡ್ಕೊಂಡಿದ್ದೆಲ್ಲ ತೋರಿಸ್ಲಿಕ್ಕಾಗಿಲ್ಲ. ಬಟ್ ಅವ್ರ ಹತ್ರ ಏನೇನು ಅವ್ರು ಹೇಗೆ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅಂತೆಲ್ಲ ನಾನು ಕೇಳಿದ್ದೀನಿ. ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರ ಬಾಯಿಂದನೇ ಕೇಳಿ ಹೇಗೆ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅಂತ ಕೇಳೋಣ ಬನ್ನಿ. ಎಷ್ಟು ಗ್ರಾಮು ಕೇಸರಿ, ಎಷ್ಟು ಕೆ ಜಿ? ಹಾಂ, 27 ಗ್ರಾಮು ಕೇಸರಿ. ಹಾಂ, ಕೆಜಿ 3 ಲಿಂಬು, 3 ಚಮಚ ಉಪ್ಪು ಅಷ್ಟು ಹಾಕಿ, 500-600 ತುಪ್ಪ. ಅಂದರೆ 5 kg 600 ಗ್ರಾಮು ತುಪ್ಪ. ಹಾಂ, ಇದೆ ತುಪ್ಪ. ಈಗ ಇದು ನಿಂಬು. ಹಾಂ, ಟೋಟಲ್ ಇನ್ನೊಂದು ಸರಿ ಹೇಳಿ. 9 kg ಅಕ್ಕಿ. 9 kg ಅಕ್ಕಿಗೆ 27 ಗ್ರಾಮ್ ಕೇಸರಿ. ಹಾಂ ಹಾಂ, 3 ಪಟ್ಟು, ಅಂದ್ರೆ 3ಕ್ಕೆ. ಎಲ್ಲದು. ಹಾಂ ಹಾಂ, ಇದು ಸಕ್ಕರೆ 1ಕ್ಕೆ 2. ಹಾಂ, 1 kg ಲೆಕ್ಕತೆ ಇಲ್ಲ ಅಂದರೆ ಲೈವ್ ಇರಲಿ, ತೊಂದರೆ ಇಲ್ಲ. ನಮಗೆ ನಿಂಬು ಎಷ್ಟು ಬೇಕು? 1 kg 3 ನಿಂಬುನಾ? 9 kgಗೆ 27 ನಿಂಬು, 27 ಗ್ರಾಮ್ ಇದು ಕೇಸರಿ. ಸಕ್ಕರೆ ಎಷ್ಟಾಗ್ತು? ಸಕ್ಕರೆ 1ಕ್ಕೆ 2, 9 ಎಳೆ 18 kg. ಎಷ್ಟು ಹೊತ್ತಿಗೆ ತೊಳಸೋ ಅನ್ನ ಸಣ್ಣಕ್ಕಿ? ಹಿಂಗೆ ಮಾಡಿದವಾಗ ಹುಟ್ಟಿಂದ ಬಿಟ್ಟು ಬರೋ. ಹಾಂ ಹಾಂ, ಹಿಂಗೆ ಬಿಡೋ ಅನ್ಕಿತ್ತು ನೋಡಿ, ಈಗ ಹಂಗೆ ಬಿಟ್ಟು ಬರೋ.
ಈಗ ಆಲ್ಮೋಸ್ಟ್ ಆತ ಇದು. ದೊಡ್ಡ ದೊಡ್ಡ 90% ಆದಂಗೆ. ಅದು ಅನ್ನ ಹೆಂಗೆ ಮಾಡ್ಕೊಳ್ಳವು? ಅನ್ನ ಮೆದು ಬೇಯಿಸವು, ಅದು ಕರಗಲಿದೆ. ಅಂದರೆ ಅದು ತೆಳಿ ತೆಗಿಯವು, ಅಷ್ಟು ನೀರು ತೆಗಿಯವು. ಅನ್ನ ಅದು ನೀರೆಲ್ಲ ತೆಗೆದು ಚಂದ ಮಾಡಿ ಅನ್ನ ನೀರು ತೆಗೆದು. ಅದೊಂದು ಸಣ್ಣಕ್ಕೆ ಹೇಳೋದೇ ಸಿಕ್ತು ಅದರದ್ದು. ಹಾಂ, ಇಲ್ಲ ಅದಕ್ಕೆ ಮತ್ತೆ ಬೇರೆವೆಲ್ಲ ಸಿಟಿ ಮೇಲೆ ಜೀರೆ ಎಲ್ಲ ಬರ್ತು. ಹಾಂ, ಅದು ಸ್ವಲ್ಪ ಸ್ಮೆಲ್ ವಾಸನೆ ಇದ್ದಿದ್ದಕ್ಕೆ ಅಲ್ಲ ಇದು ಖುಷಿ. ಹಾಂ, ಈ ಅಕ್ಕಿ ಬೆಂದ ಮೇಲೆ ವಾಸನೆ ಬರ್ತು. ಅಂಬೆ ಮುರಿ ಅಕ್ಕಿ ಅಲ್ಲವ, ಅವ್ರಿಗೆ ಸೆಂಟ್ ಆಗ್ತದೆ. ಹಾಂ ಹಾಂ, ಅಕ್ಕಿ ಸಣ್ಣದಿರ್ತು. ಹಾಂ, ಸರಿ. ಅಂದ್ರೆ ಕಡೆಗೆ ಇನ್ನು ಒಂದು 5 ನಿಮಿಷ ಬಿಟ್ಟು ರೆಡಿ ಆದ್ಮೇಲೆ ಬರ್ತೀವಿ. ದ್ರಾಕ್ಷಿ ಗೋಡಂಬಿ ಹಾಕಿರ, ದ್ರಾಕ್ಷಿ ಗೋಡಂಬಿ ಅಲ್ವಾ? ಹಾಂ, ತುಪ್ಪ ಎಲ್ಲ ತಾನಾರೆ ಆಮೇಲೆ ಸ್ವಲ್ಪ ಬರ್ತು. ಹಾಂ 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 ಹಾಂ. ಇದು ನಮ್ಮ ಹವ್ಯಕರ ಸ್ಪೆಷಲ್ ಸ್ವೀಟು. ಇವರು ಅಡುಗೆ ಮಾಡೋರು ನೋಡಿ, ನಮ್ಮ ಸ್ಪೆಷಲಿಸ್ಟು ಇವರು. ಕೇಸರಿ ಮಾಡೋರು, ಅಡುಗೆಯವರು ಇನ್ನೂ ಬೇರೆ ಇದ್ದಾರೆ. ಕೇಸರಿ ಮಾಡ್ತಾಯಿದ್ದಾರೆ ಇವರು. 9 kg ಕೇಸರಿ. ಹೌದು, ಎಲ್ಲ ಅಡುಗೆನೂ ಅದೇ. ನೋಡಿದ್ರಲ್ವಾ ಫ್ರೆಂಡ್ಸ್, 9 kg ಅಕ್ಕಿ ಅಂದರೆ ನಮ್ಮಲ್ಲಿ ಅದು ಹೇಳ್ತಾರೆ 1 kgಗೆ 30ರಿಂದ 35 ಜನ ಊಟ ಮಾಡ್ಬೋದು ಅಂತ. ಕೇಸರಿ ಅಂದರೆ 1 kg 30ರಿಂದ 35 ಜನರು ಕೇಸರಿ ಆಗುತ್ತೆ ಅಂದರೆ ಅಷ್ಟು ಜನ ಊಟ ಮಾಡ್ಬೋದು. ಅಂದರೆ ಈಗ 9 kg ಅಕ್ಕಿ, 27 ನಿಂಬೆಹಣ್ಣು, 27 ಗ್ರಾಮ್ ಕೇಸರಿ ಅಂದರೆ 2 ತೊಲೆ 7 ಗ್ರಾಮ್ ಕೇಸರಿ. ಆಮೇಲೆ 1ಕ್ಕೆ 2 ಅಂದರೆ 1 kgಗೆ 2 kg ಸಕ್ಕರೆ ಅಂತೆ 18 kg ಸಕ್ಕರೆ. 1 kgಗೆ 3 ಸ್ಪೂನ್ ಉಪ್ಪಿನಂತೆ ಟೋಟಲ್ಲು ಎಷ್ಟು ಉಪ್ಪಾಗುತ್ತೆ? 9 3 27 27 ಚಮಚದ ಪ್ರಕಾರ ಆ ಥರ. ತುಪ್ಪನೂ ಅಷ್ಟೇ 5 kg 600 ಗ್ರಾಮು ಅಂದರೆ 5.5 kg ಅಂದರೆ 6 kg 5 kg ಹತ್ರ ತುಪ್ಪ ಹಾಕಿದ್ದಾರೆ ಟೋಟಲ್ಲು. ಇದೆಲ್ಲ ಏನಾಗುತ್ತೆ ಗೊತ್ತಾ, ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಿಡುತ್ತೆ. ಈಗ ನಾನು ಅಷ್ಟರಲ್ಲಿ ನಾನು ಕರೆದುಬಿಟ್ರು, ಸೊ ನನಗೆ ಕರೆಕ್ಟಾಗಿ ಇದು ಮಾಡಲಿಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಕೇಸರಿ ಆಗಿಬಿಟ್ಟಿತ್ತು ರೆಡಿ. ಈಗ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ತುಪ್ಪ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೇಲ್ಬೇಕು. ಅದು ಸರಿಯಾಗಿ ತುಪ್ಪದಲ್ಲೇ ಬೇಯಬೇಕು. ಮೇನ್ ಅಂದರೆ ಇದು ಕೇಸರಿ ಅಂದರೆ ಹೇಗೆ ಅಂದರೆ ತುಪ್ಪದಲ್ಲೇ ಬೇಯಬೇಕು. ಕೇಸರಿಯನ್ನು ಸ್ವಲ್ಪ ಮೊದಲು ನೆನೆಸಿಟ್ಕೊಂಡಿರ್ತಾರೆ. ಪ್ಯೂರ್ ಕಾಶ್ಮೀರಿ ಕೇಸರಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಹೇಳೋದಷ್ಟೇ ಅಲ್ಲ, ನಿಮಗೆ ನೋಡಿದರೆ ಗೊತ್ತಾಗ್ಬೋದು. ಕಲರೆಲ್ಲ ನೋಡಿದರೆ ಯಾವ ಕಲರು ಮಿಕ್ಸ್ ಮಾಡಲ್ಲ, ಸಿಂಪಲ್ಲು ಬರೀ ಕೇಸರಿಯಲ್ಲೇ ಇದು ಕಲರ್ ಬರಬೇಕು. ಬೇರೆ ಯಾವುದು ಕಲರ್, ಫುಡ್ ಕಲರ್ ಅಂತೂ ಹಾಕೋದೇ ಇಲ್ಲ ನಮ್ಮಲ್ಲಿ. ಅದೇ ಒಂದು ಸ್ಪೆಷಾಲಿಟಿ. ಕೇಸರಿ ಬಾತ್ ಅಂದರೆ ಸುಮ್ಮನೆ ಕಲರೆಲ್ಲ ಹಾಕಿ ಫುಡ್ ಕಲರ್ ಹಾಕಿ ಕೇಸರಿ ಮಾಡೋದಲ್ಲ, ಒರಿಜಿನಲ್ ಕೇಸರಿನೇ ಹಾಕಿ ಈ ಕಲರ್ ಬರೋದರಿಂದ ಇದು ಈ ಥರ ಒಂದು ಕೇಸರಿ ಬಾತ್ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಒಂದು ಕೇಸರಿ ಇದು. ತುಂಬ ರಿಚ್ ಫುಡ್ಡು ನಮ್ಮ ಕಡೆದು. ಫುಲ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಒಳ್ಳೊಳ್ಳೆ ಕಾಮೆಂಟ್ ಮಾಡಿ, ಖುಷಿಯಾಗುತ್ತೆ. ಹಾಗೂ ನೀವು ಬೇಕಾದರೆ ಟ್ರೈ ಮಾಡಿ, ಸ್ವಲ್ಪನೇ ತೊಗೊಂಡು ಟ್ರೈ ಮಾಡಿ. ನಾನು ಹೇಳಿದ ಕ್ವಾಂಟಿಟಿಯಲ್ಲೇ ಬೇಕಾದರೂ ಮಾಡ್ಬೋದು. ಮೆತ್ತಗಿರುವಂತಹ ಒಂದು ಅನ್ನ ಮಾಡ್ಕೊಳ್ಳಿ. ಯಾವುದೇ ಅಕ್ಕಿಯಲ್ಲೂ ಬರುತ್ತೆ, ಆದರೆ ಆ ಸಣ್ಣಕ್ಕಿ ಅಂತ ಒಂದು ಒಳ್ಳೆ ಸ್ಮೆಲ್ ಇರುವಂಥ ಅಕ್ಕಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಹವ್ಯಕರ ಸ್ಪೆಷಲ್ ಕೇಸರಿ ಬಾತ್, ಒರಿಜಿನಲ್ ಕಾಶ್ಮೀರ್ ಕೇಸರಿಯಿಂದ ಮಾಡಿರುವಂಥ ಕೇಸರಿ ಬಾತನ್ನು ನೀವು ನೋಡಿ ಆನಂದಿಸಿ. ಏನು ಗೊತ್ತಾ ಫ್ರೆಂಡ್ಸ್, ಕೇಸರಿ ಮಾಡೋರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಅದ್ಭುತ ರುಚಿ ಕೊಟ್ಟಿತ್ತು. ಯಾವುದು ಕಡಿಮೆ ಹೆಚ್ಚು ಏನೂ ಆಗಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ನಾವು ಕೇಸರಿ ಬಾತನ್ನು ತಿಂದ್ವಿ ನೋಡಿ. ತುಪ್ಪ ಚೆನ್ನಾಗಿ ಉಗುಳ್ತಾ ಇತ್ತು. ಅವರು ಅವಾಗ ಹೇಳ್ತಾ ಇದ್ರಲ್ವ, ಅದು ಈ ಥರ ಸೌಟು ಹಿಂಗೆ ನಿಂತ್ಕೊಂಡ್ರೆ ಅದು ಈ ಏನು ಮರದ್ದು ಕಡ್ಚಿ ಅಥವಾ ಸೌಟು ಅಂತ ಹೇಳ್ತೀವಲ್ವ, ಅದು ಹಿಂಗೆ ನಿಂತ್ಕೋಬೇಕಂತೆ, ಆವಾಗ ಕೇಸರಿ ಆಗಿದೆ ಅಂತ ಅವರು ಒಂದು ಹದ ಹೇಳಿದರು. ಇವರು ತುಂಬ ಚೆನ್ನಾಗಿ ಕೇಸರಿ ಮಾಡಿದರು. ನಮ್ಮ ಕಡೆ ಕೇಸರಿ ಮಾಡೋರೇ ಒಬ್ಬೊಬ್ಬರು ಇರ್ತಾರೆ, ಎಲ್ರಿಗೂ ಅದು ಮಾಡೋಕ್ಕೆ ಬರಲ್ಲ. ಬಟ್ ಅಡುಗೆಯವರು ಅಂದರೆ ಕೇಸರಿ ಎಲ್ಲದನ್ನು ಮಾಡೇ ಮಾಡ್ತಾರಲ್ವ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಈ ಕೇಸರಿ ರೆಸಿಪಿ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.